ಸಂಖ್ಯೆಯಲ್ಲಿ ಭಕ್ತರು ಸಾಧು ಸಂತರು ಸೇರಿದ್ದಾರೆ. ತಾವು ಗಮನಿಸ್ತಾ ಇರಬಹುದು ಬೆಳಿಗ್ಗೆಯಿಂದ ಈ ಪ್ರಯಾಗ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳಿ. ಆರಂಭದಲ್ಲಿ ಸ್ವಲ್ಪ ವಿಘ್ನ ಎದುರಾಗಿದ್ದರಿಂದ ಈ ಪುಣ್ಯಸ್ಥಾನದ ಸಮಯವನ್ನೇ ಬದಲು ಮಾಡಲಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ಥಾನದ ಸಮಯವನ್ನು ನಿಗದಿ ಮಾಡಲಾಯಿತು. ಆ ಪ್ರಕಾರವಾಗಿ ಈಗ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು ಬರ್ತಾ ಇದ್ದಾರೆ, ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಈ ರೀತಿ ಬಂದಂತಹ ನಾಗಾ ಸಾಧುಗಳಿಗೆ ಹೆಲಿಕಾಪ್ಟರ್ನ ಮೂಲಕ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಯಿತು. ಭಾಳ ವಿಶೇಷವಾದಂತಹ ದಿನ. ಹೀಗಾಗಿ ತಾವು ಗಮನಿಸ್ತಾ ಇದ್ದೀರಿ ಓಡೋಡಿ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಭಕ್ತರು ಕೂಡ ಅಷ್ಟೇ. ಈ ಮಧ್ಯೆ ಒಂದು ಸಣ್ಣ ದುರಂತ. ಈಗಾಗಲೇ ಕನ್ನಡಿಗರು ಈ ದುರಂತದಲ್ಲಿ ಸಿಕ್ಕಾಕೊಂಡಿರಬಹುದು, ಗಾಯಗೊಂಡಿರಬಹುದು ಅನ್ನುವಂತಹ ಅನುಮಾನ, ಭಯ ಕಾಡುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರವೂ ಕೂಡ ಉತ್ತರ ಪ್ರದೇಶದ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಬೆಳಗಾವಿ ಮೂಲದ ತಾಯಿ ಮಗಳು ಸಾವನ್ನಪ್ಪಿರುವ ಬೆನ್ನಲ್ಲೇ ಮತ್ತೆ ಯಾರಾದರೂ ಸಿಕ್ಕಾಕೊಂಡಿದ್ದ ಲಕ್ಷ ಜನ ಅಲ್ಲಿ ತೆರಳಿದ್ದಾರೆ. ಈ ಕಾಲ್ ತುಳಿತ ಆದಂತಹ ಸ್ಥಳದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ಕಲಬುರಗಿ ಮೂಲದವರು ಅಮೃತ ಸ್ನಾನವನ್ನು ಮುಗಿಸಿಕೊಂಡು ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಈ ಘಟನೆಯ ಬಗ್ಗೆ ಅವರು ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ. ತಾವು ಅಮೃತ ಸ್ನಾನ ಮಾಡ್ತಾ ಇದ್ದಂತಹ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ರೀತಿಯ ಕಾಲ್ ತುಳಿತ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆತಂಕಿತರಾಗಿದ್ರು. ನಾವು ಸುರಕ್ಷಿತವಾಗಿ ಅಮೃತ ಸ್ನಾನವನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಅನ್ನುವಂತಹ ಮಾತನ್ನ ಕಲಬುರಗಿಯ ಯಲಕಪಳ್ಳಿ ಗ್ರಾಮಸ್ಥರು ಹೇಳಿದ್ದಾರೆ. ಕಾಲ್ ತುಳಿತದಲ್ಲಿ ಯಲಕಪಳ್ಳಿ ಗ್ರಾಮಸ್ಥರು ಸುರಕ್ಷಿತವಾಗಿದ್ದಾರೆ, ಅಮೃತ ಸ್ನಾನ ಮಾಡಿ ಸುರಕ್ಷಿತವಾಗಿ ಬಂದಿದ್ದಾರೆ. ಈ ಯಲಕಪಳ್ಳಿ ಗ್ರಾಮಸ್ಥರು ಕಾಲ್ ತುಳಿತದಿಂದ ಕನ್ನಡಿಗರು ಆತಂಕಗೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದ್ದು. ನಾವು ಅಮೃತ ಸ್ನಾನ ಮಾಡಿದ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ನಡೆದಿದೆ, ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಯಾರು ಆತಂಕಿತರಾಗಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಮಸ್ಕಾರ. ಚಿಂಚೋಳಿ ತಾಲೂಕು ಎಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮೆಲ್ಲ ದರ್ಶನ ಆಗೈತಿ. ಬೆಳಗ್ಗೆ ಸ್ನಾನ ಮಾಡಿ ಯಾವುದು ಆತಂಕ ಎಲ್ಲ ಏನಿಲ್ಲ. ಇಲ್ಲಿ ಸುಮ್ಮನೆ ಜನ ಸುಮ್ಮನೆ ರಾತ್ರಿ ಆಗಿದಾರ, ಏನೂ ಆಗಿಲ್ಲ, ಎಲ್ಲ ಒಳ್ಳೆ ಚೆನ್ನಾಗೈತಿಲ್ಲ. ಎಲ್ಲ ಬೆಳಗ್ಗೆನೆ ಎಲ್ಲ ನಾವು ಸ್ನಾನ ಮುಗಿಸ್ಕೊಂಡು ಇವಾಗೆಲ್ಲ ಕುಂತೀವಿ, ಅದೇ ನಾನೆಲ್ಲ ಸ್ನಾನ ಮಾಡಿ ಸೂರ್ಯ ಸ್ನಾನ ಇಂಥ ಭಾಗ್ಯ ನಮ್ಗೆ ಸಿಗಿಲ್ಲ. ಹೇಗಿದ್ದಾರೆ ಸಂಖ್ಯೆಯಲ್ಲಿ ಭಕ್ತರು ಸಾಧು ಸಂತರು ಸೇರಿದ್ದಾರೆ. ತಾವು ಗಮನಿಸ್ತಾ ಇರಬಹುದು ಬೆಳಿಗ್ಗೆಯಿಂದ ಈ ಪ್ರಯಾಗ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳಿ. ಆರಂಭದಲ್ಲಿ ಸ್ವಲ್ಪ ವಿಘ್ನ ಎದುರಾಗಿದ್ದರಿಂದ ಈ ಪುಣ್ಯಸ್ಥಾನದ ಸಮಯವನ್ನೇ ಬದಲು ಮಾಡಲಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ಥಾನದ ಸಮಯವನ್ನು ನಿಗದಿ ಮಾಡಲಾಯಿತು. ಆ ಪ್ರಕಾರವಾಗಿ ಈಗ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು ಬರ್ತಾ ಇದ್ದಾರೆ, ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಈ ರೀತಿ ಬಂದಂತಹ ನಾಗಾ ಸಾಧುಗಳಿಗೆ ಹೆಲಿಕಾಪ್ಟರ್ನ ಮೂಲಕ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಯಿತು. ಭಾಳ ವಿಶೇಷವಾದಂತಹ ದಿನ. ಹೀಗಾಗಿ ತಾವು ಗಮನಿಸ್ತಾ ಇದ್ದೀರಿ ಓಡೋಡಿ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಭಕ್ತರು ಕೂಡ ಅಷ್ಟೇ. ಈ ಮಧ್ಯೆ ಒಂದು ಸಣ್ಣ ದುರಂತ. ಈಗಾಗಲೇ ಕನ್ನಡಿಗರು ಈ ದುರಂತದಲ್ಲಿ ಸಿಕ್ಕಾಕೊಂಡಿರಬಹುದು, ಗಾಯಗೊಂಡಿರಬಹುದು ಅನ್ನುವಂತಹ ಅನುಮಾನ, ಭಯ ಕಾಡುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರವೂ ಕೂಡ ಉತ್ತರ ಪ್ರದೇಶದ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಬೆಳಗಾವಿ ಮೂಲದ ತಾಯಿ ಮಗಳು ಸಾವನ್ನಪ್ಪಿರುವ ಬೆನ್ನಲ್ಲೇ ಮತ್ತೆ ಯಾರಾದರೂ ಸಿಕ್ಕಾಕೊಂಡಿದ್ದ ಲಕ್ಷ ಜನ ಅಲ್ಲಿ ತೆರಳಿದ್ದಾರೆ. ಈ ಕಾಲ್ ತುಳಿತ ಆದಂತಹ ಸ್ಥಳದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ಕಲಬುರಗಿ ಮೂಲದವರು ಅಮೃತ ಸ್ನಾನವನ್ನು ಮುಗಿಸಿಕೊಂಡು ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಈ ಘಟನೆಯ ಬಗ್ಗೆ ಅವರು ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ. ತಾವು ಅಮೃತ ಸ್ನಾನ ಮಾಡ್ತಾ ಇದ್ದಂತಹ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ರೀತಿಯ ಕಾಲ್ ತುಳಿತ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆತಂಕಿತರಾಗಿದ್ರು. ನಾವು ಸುರಕ್ಷಿತವಾಗಿ ಅಮೃತ ಸ್ನಾನವನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಅನ್ನುವಂತಹ ಮಾತನ್ನ ಕಲಬುರಗಿಯ ಯಲಕಪಳ್ಳಿ ಗ್ರಾಮಸ್ಥರು ಹೇಳಿದ್ದಾರೆ. ಕಾಲ್ ತುಳಿತದಲ್ಲಿ ಯಲಕಪಳ್ಳಿ ಗ್ರಾಮಸ್ಥರು ಸುರಕ್ಷಿತವಾಗಿದ್ದಾರೆ, ಅಮೃತ ಸ್ನಾನ ಮಾಡಿ ಸುರಕ್ಷಿತವಾಗಿ ಬಂದಿದ್ದಾರೆ. ಈ ಯಲಕಪಳ್ಳಿ ಗ್ರಾಮಸ್ಥರು ಕಾಲ್ ತುಳಿತದಿಂದ ಕನ್ನಡಿಗರು ಆತಂಕಗೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದ್ದು. ನಾವು ಅಮೃತ ಸ್ನಾನ ಮಾಡಿದ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ನಡೆದಿದೆ, ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಯಾರು ಆತಂಕಿತರಾಗಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ.
ನಮಸ್ಕಾರ. ಕರ್ನಾಟಕ ಸ್ಟೇಟ್ ಚಿಂಚೋಳಿ ತಾಲೂಕು ಎಲ್ಲ ರೀತಿ ಒಳ್ಳೆ ರೀತಿಯಲ್ಲಿ ನಮ್ಮೆಲ್ಲ ದರ್ಶನ ಆಗೈತಿ. ಬೆಳಗ್ಗೆ ಸ್ನಾನ ಮಾಡಿದ್ವಿ, ಯಾವ್ದು ಆತಂಕ ಎಲ್ಲ ಏನಿಲ್ಲ. ಇಲ್ಲಿ ಸುಮ್ಮನೆ ಜನ ಸುಮ್ಮನೆ ರಾತ್ರಿ ಆಗಿದಾರ, ಏನೂ ಆಗಿಲ್ಲ, ಎಲ್ಲ ಒಳ್ಳೆ ಚೆನ್ನಾಗೈತಿಲ್ಲ. ಇಲ್ಲ ಬೆಳಗ್ಗೆ ಎಲ್ಲ ನಾವು ಸ್ನಾನ ಮುಗಿಸ್ಕೊಂಡು ಇವಾಗೆಲ್ಲ ಅವರೇ ಕುಂತೀವಿ, ಅದೇ ನಾವೆಲ್ಲ ಸ್ನಾನ ಮಾಡಿ ಸೂರ್ಯ ಸ್ನಾನ ಇಂಥ ಭಾಗ್ಯ ನಮ್ಗೆ ಸಿಗಿಲ್ಲ. ಹೇಗಿದ್ದಾರೆ ನೋಡಕ್ಕಾಯ್ತು. ಸಂಖ್ಯೆಯಲ್ಲಿ ಭಕ್ತರು ಸಾಧು ಸಂತರು ಸೇರಿದ್ದಾರೆ. ತಾವು ಗಮನಿಸ್ತಾ ಇರ್ಬೋದು, ಬೆಳಿಗ್ಗೆಯಿಂದ ಈ ಪ್ರಯಾಗ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳಿ. ಆರಂಭದಲ್ಲಿ ಸ್ವಲ್ಪ ವಿಘ್ನ ಎದುರಾಗಿದ್ದರಿಂದ ಈ ಪುಣ್ಯಸ್ಥಾನದ ಸಮಯವನ್ನೇ ಬದಲು ಮಾಡಲಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ಥಾನದ ಸಮಯವನ್ನು ನಿಗದಿ ಮಾಡಲಾಯಿತು. ಆ ಪ್ರಕಾರವಾಗಿ ಈಗ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು ಬರ್ತಾ ಇದ್ದಾರೆ, ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಈ ರೀತಿ ಬಂದಂತಹ ನಾಗಾ ಸಾಧುಗಳಿಗೆ ಹೆಲಿಕಾಪ್ಟರ್ನ ಮೂಲಕ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಯಿತು. ಭಾಳ ವಿಶೇಷವಾದಂತಹ ದಿನ. ಹೀಗಾಗಿ ತಾವು ಗಮನಿಸ್ತಾ ಇದ್ದೀರಿ, ಓಡೋಡಿ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಭಕ್ತರು ಕೂಡ ಅಷ್ಟೇ. ಈ ಮಧ್ಯೆ ಒಂದು ಸಣ್ಣ ದುರಂತ. ಈಗಾಗಲೇ ಕನ್ನಡಿಗರು ಈ ದುರಂತದಲ್ಲಿ ಸಿಕ್ಕಾಕೊಂಡಿರಬಹುದು, ಗಾಯಗೊಂಡಿರಬಹುದು ಅನ್ನುವಂತಹ ಅನುಮಾನ, ಭಯ ಕಾಡುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರವೂ ಕೂಡ ಉತ್ತರ ಪ್ರದೇಶದ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಬೆಳಗಾವಿ ಮೂಲದ ತಾಯಿ ಮಗಳು ಸಾವನ್ನಪ್ಪಿರುವ ಬೆನ್ನಲ್ಲೇ ಮತ್ತೆ ಯಾರಾದರೂ ಸಿಕ್ಕಾಕೊಂಡಿದ್ದ ಲಕ್ಷ ಜನ ಅಲ್ಲಿ ತೆರಳಿದ್ದಾರೆ. ಈ ತುಳಿತ ಆದಂತಹ ಸ್ಥಳದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ಕಲಬುರಗಿ ಮೂಲದವರು ಅಮೃತ ಸ್ನಾನವನ್ನು ಮುಗಿಸಿಕೊಂಡು ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಈ ಘಟನೆಯ ಬಗ್ಗೆ ಅವರು ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ. ತಾವು ಅಮೃತ ಸ್ನಾನ ಮಾಡ್ತಾ ಇದ್ದಂತಹ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ರೀತಿಯ ತುಳಿತ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆತಂಕಿತರಾಗಿದ್ರು. ನಾವು ಸುರಕ್ಷಿತವಾಗಿ ಅಮೃತ ಸ್ನಾನವನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಅನ್ನುವಂತಹ ಮಾತನ್ನು ಕಲಬುರಗಿಯ ಯಲಕಪಳ್ಳಿ ಗ್ರಾಮಸ್ಥರು ಹೇಳಿದ್ದಾರೆ. ತುಳಿತದಲ್ಲಿ ಯಲಕಪಳ್ಳಿ ಗ್ರಾಮಸ್ಥರು ಸುರಕ್ಷಿತವಾಗಿದ್ದಾರೆ, ಅಮೃತ ಸ್ನಾನ ಮಾಡಿ ಸುರಕ್ಷಿತವಾಗಿ ಬಂದಿದ್ದಾರೆ. ಈ ಯಲಕಪಳ್ಳಿ ಗ್ರಾಮಸ್ಥರು ತುಳಿತದಿಂದ ಕನ್ನಡಿಗರು ಆತಂಕಗೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದ್ದು. ನಾವು ಅಮೃತ ಸ್ನಾನ ಮಾಡಿದ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ನಡೆದಿದೆ, ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಯಾರು ಆತಂಕಿತರಾಗಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಮಸ್ಕಾರ. ಕರ್ನಾಟಕ ಸ್ಟೇಟ್ ಚಿಂಚೋಳಿ ತಾಲೂಕು ಎಲ್ಲ ರೀತಿ ಒಳ್ಳೆ ರೀತಿಯಲ್ಲಿ ನಮ್ಮೆಲ್ಲ ದರ್ಶನ ಆಗೈತಿ. ಬೆಳಗ್ಗೆ ಸ್ನಾನ ಮಾಡಿದ್ವಿ, ಯಾವ್ದು ಆತಂಕ ಎಲ್ಲ ಏನಿಲ್ಲ. ಇಲ್ಲಿ ಸುಮ್ಮನೆ ಜನ ಸುಮ್ಮನೆ ರಾತ್ರಿ ಆಗಿದಾರ, ಏನೂ ಆಗಿಲ್ಲ, ಎಲ್ಲ ಒಳ್ಳೆ ಚೆನ್ನಾಗೈತಿಲ್ಲ. ಇಲ್ಲ ಬೆಳಗ್ಗೆ ಎಲ್ಲ ನಾವು ಸ್ನಾನ ಮುಗಿಸ್ಕೊಂಡು ಇವಾಗೆಲ್ಲ ಅವರೇ ಕುಂತೀವಿ, ಅದೇ ನಾವೆಲ್ಲ ಸ್ನಾನ ಮಾಡಿ ಸೂರ್ಯ ಸ್ನಾನ ಇಂಥ ಭಾಗ್ಯ ನಮ್ಗೆ ಸಿಗಿಲ್ಲ. ಹೇಗಿದ್ದಾರೆ ನೋಡಕ್ಕಾಯ್ತು.